ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ ಗೈಡ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೇಳುವುದಾದರೆ, ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ವಿವಿಧ ಜಿಲ್ಲೆಯಲ್ಲಿ ನಾನಾ ಸರ್ಕಾರಿ ಶಾಲೆಗಳಲ್ಲಿ ಕೆಕೆ ಹಾಗೂ ಉಳಿಕೆ ಮೂಲಕ ವೃಂದದಲ್ಲಿ ಖಾಲಿ ಇರುವ ವಿವಿಧ ಬೋಧನಾ ಹುದ್ದೆಗಳ ನೇಮಕಾತಿಗೆ ಅಧಿಕೃತ ಅರ್ಜಿ ಸೂಚನೆಯನ್ನು ಪ್ರಕಟಿಸಿದ್ದು, ಅರ್ಜಿಯನ್ನು ಕರೆದಿದ್ದಾರೆ. ಅರ್ಜಿಗೆ ಸಲ್ಲಿಸುವ ದಿನಾಂಕ ಆಗಸ್ಟ್ 18ರಿಂದ ಪ್ರಾರಂಭವಾಗಲಿದೆ. ಕೆಕೆ ವೃಂದದಲ್ಲಿ 6,967 ಹುದ್ದೆಗಳನ್ನು ನೀಡಿದ್ದಾರೆ ಹಾಗೂ ಉಳಿಕೆ ಮೂಲಕ ವೃಂದದಲ್ಲಿ 8,333 ಹುದ್ದೆಯನ್ನು ಸೇರಿದಂತೆ ಒಟ್ಟು ಹುದ್ದೆಗಳು 15,000 ಹುದ್ದೆಗಳಿಗೆ ನೇಮಕ ಪ್ರಕ್ರಿಯೆ ನಡೆಯಲಿದೆ. ನಿಗದಿತ ಶೈಕ್ಷಣಿಕ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳಿಗೆ ಈಗಲೇ ಇಲಾಖೆ ಅಧಿಕೃತ ಜಾಲತಾಣದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಈ ಅರ್ಜಿಗೆ ಪ್ರಮುಖ ದಿನಾಂಕಗಳು: ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋಕೆ ಆರಂಭ ದಿನ ಆಗಸ್ಟ್ 18, 2026. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಸೆಪ್ಟೆಂಬರ್ 7, 2026. ಶುಲ್ಕ ಪಾವತಿ ಖಚಿತಪಡಿಸಿಕೊಳ್ಳಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 10, 2026. ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುವ ದಿನಾಂಕಗಳು ಅಕ್ಟೋಬರ್ 8, 9 ಮತ್ತು 10, 2026ರೊಳಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೀತದೆ. ಈ ಅರ್ಜಿಯನ್ನು ಡೇಟಿನ ಒಳಗೆ ಅರ್ಜಿಯನ್ನು ಸಲ್ಲಿಸಕದ್ದು. ತಾವು ಇಷ್ಟವಾದಲ್ಲಿ ಅರ್ಜಿಯನ್ನು ಹಾಕಿ. ಈ ಹುದ್ದೆಗೆ ಜಿಲ್ಲಾವಾರು ಪ್ರಮುಖ ವೃಂದವಾರ ಹುದ್ದೆಗಳ ಸಂಖ್ಯೆಗಳು 73, 15, 19, 3, 164, 94, 151, 41, 6. ಕೊಪ್ಪಳ ಜಿಲ್ಲೆಗೆ ಅಷ್ಟು ಅರ್ಜಿಯನ್ನು ಸಲ್ಲಿಸಕದ್ದು. ಯಾದಗಿರಿ ಜಿಲ್ಲೆ 124, 31, 15, 36, 4, 11, 88, 32, 34, 25. ಕಲಬುರಗಿ 36, 4, 11, 88, 32. ಬೀದರ್ 24, 25, 30 ಅರ್ಜಿಯನ್ನು ಕರೆದಾರೆ. ಅಷ್ಟಿಗೆ ಅರ್ಜಿ ಹಾಕಿ. ಯಾವ ಡಿಸ್ಟಿಕ್ಗೆ ಬೇಕಲ್ಲ ಆ ಡಿಸ್ಟಿಕ್ಗೆ ಹಾಕಿ ಅರ್ಜಿಯನ್ನು. ಬೆಂಗಳೂರಲ್ಲಿ ನೋಡುವುದಾದರೆ 1, 14, 1, 83, 117, 77, 6, 45, 25, 6, 2, 3, 2 ಬೆಂಗಳೂರಲ್ಲಿ ಇದೆ. ಚಿಕ್ಕೋಡಿ 6, 3, 2 ಚಿಕ್ಕೋಡಿಯಲ್ಲಿದೆ. ಹಾವೇರಿ 3, 2 ಒಟ್ಟು 5 ಪೋಸ್ಟ್ಗಳು ಇವೆ. ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ. ಬಳ್ಳಾರಿ ಡಿಸ್ಟಿಕಲ್ಲಿ ಶಿಕ್ಷಣ ನೇಮಕಾತಿಗೆ ಎಷ್ಟು ಹುದ್ದೆ ಅಪ್ಪ ಅಂದ್ರೆ 16, 4, 29, 8 ಅಷ್ಟು ಹುದ್ದೆಗಳನ್ನು ಹೊಂದಿದ್ದಾರೆ. ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ. ತಪ್ಪದೆ ಯಾವ ಡಿಸ್ಟಿಕ್ಗೆ ನಿಮಗೆ ಇಷ್ಟವಾದಲ್ಲ ಆ ಡಿಸ್ಟಿಕ್ಗೆ ಅಪ್ಲಿಕೇಶನ್ ಹಾಕಿ. ಇದಕ್ಕೆ ಹುದ್ದೆಗಳ ಶಿಕ್ಷಣಪ್ಪ ಅಂದ್ರೆ ಪ್ರಾಥಮಿಕ ಶಿಕ್ಷಣ, ದೈಹಿಕ ಶಿಕ್ಷಣ, ಇದು ಪದವೀಧರರು ಹೊಂದಿರಬೇಕು ಶಾಲಾ ಶಿಕ್ಷಣ. ಈ ಅರ್ಜಿಗೆ ಪ್ರಮುಖ ವಯೋಮಿತಿ ನೋಡುವುದಾದರೆ ಸ್ನೇಹಿತರೆ, ಕನಿಷ್ಠ ವಯಸ್ಸು 21 ಹೊಂದಿರಬೇಕು. ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷಗಳು. ಹೊರವರ್ಗ 2A, 2B, 3B, 2A, 3B. ಉಪರ ಅಭ್ಯರ್ಥಿಗಳಿಗೆ 43 ವರ್ಷಗಳು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ವರ್ಗಗಳವರಿಗೆ ಒಟ್ಟು 45 ವರ್ಷಗಳನ್ನು ಹೊಂದಿರಬೇಕು. ಆಯ್ಕೆಯ ವಿಧಾನಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ನಿಗದಿತ ಮೆರಿಟ್ ಮೂಲಕ ಮೆರಿಟ್ ಲೆಕ್ಕಾಚಾರಿಗಳನ್ನು ಹೊಂದಿರ್ತದೆ ಮತ್ತು ದಾಖಲಾತಿ ಪರಿಶೀಲನೆಯನ್ನು ಹೊಂದಿರ್ತದೆ. ಸರಿಯಾಗಿ ನಿಮ್ಮ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೋರಿ. ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ. ಈ ಅರ್ಜಿಗೆ ವೇತನ ಶ್ರೇಣಿ ನೋಡುವುದಾದರೆ ಸ್ನೇಹಿತರೆ, ಪ್ರಾಥಮಿಕ ಶಿಕ್ಷಣ ಶಿಕ್ಷಕರು 1ರಿಂದ 5ನೇ ತರಗತಿಯವರೆಗೆ, ದೈಹಿಕ ಶಿಕ್ಷಣ ಮತ್ತು ಗ್ರೇಡ್ ರಿಂದ 8ನೇ ತರಗತಿಯವರೆಗೆ 41,300 ವೇತನ ಇರುತ್ತೆ ಇದಕ್ಕೆ. ಮತ್ತು ಕೊನೆಯದಾಗಿ 81,800 ರೂಪಾಯಿ ತನಕ ಇರುತ್ತೆ ಸಂಬಳ. ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕರು ಇದು 6ರಿಂದ 8ನೇ ತರಗತಿಯವರೆಗೆ ಇರುತ್ತೆ. ಗಣಿತ ವಿಜ್ಞಾನ ಶಿಕ್ಷಕ ಇರುತ್ತೆ 1ರಿಂದ 8ನೇ ತರಗತಿಯವರೆಗೆ. ಈಗ ಸ್ಯಾಲರಿ ನೋಡುವುದಾದ್ರಪ್ಪ ಅಂದ್ರೆ 44,425. ಕೊನೆಗೆ ನಿಮ್ಮ ಸರ್ವಿಸ್ ಆದ ನಂತರ 83,200 ರೂಪಾಯಿ ತನಕ ಇರುತ್ತೆ. ಪ್ರೌಢಶಾಲಾ ಶಿಕ್ಷಕ ಸಹ ಶಿಕ್ಷಕರ ದೈಹಿಕ ಶಿಕ್ಷಣ ಇದಕ್ಕೂ 34,125 ಒಟ್ಟು 1,99,400 ತನಕ ಇರ್ತದೆ. ಶಿಕ್ಷಣ ಜಲ್ದಿಯನ್ನು ಸಂಬಳ ಇರ್ತದೆ. ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ.
ಅರ್ಜಿ ಶುಲ್ಕ ವಿವರ ನೋಡುವುದಾದರೆ ಸಾಮಾನ್ಯ ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ 2A 2B 3A 3B ಅಭ್ಯರ್ಥಿಗಳಿಗೆ 1 ಹುದ್ದೆಗೆ 750, ಒಂದೇ ರಿಂದ 2 ಹುದ್ದೆಗಳಿಗೆ 1120, ಪ್ರತಿ ಹುದ್ದೆಗಳಿಗೆ ರೂಪಾಯಿ 3750 ಹೊಂದಿರುತ್ತದೆ. SC ST ಪ್ರವರ್ಗ ಪರಿಶಿಷ್ಟ ಜಾತಿ ಪಂಗಡ ವಿದ್ಯಾರ್ಥಿಗಳಿಗೆ ರೂಪಾಯಿ 750 ಹೊಂದಿರ್ತದೆ. 500ರಿಂದ 750 ರೂಪಾಯಿ ಹೊಂದಿರ್ತದೆ. ಅರ್ಜಿ ಸಲ್ಲಿಸುವ ವಿಧಾನ ಏನಪ್ಪ ಅಂದ್ರೆ ಶಾಲಾ ಶಿಕ್ಷಣ ನಿಯಮಕ ವೆಬ್ಸೈಟಿಗೆ ಹೋಗಿ ತಮ್ಮ ಅರ್ಜಿಯನ್ನು ಸಲ್ಲಿಸುವಂತ ಆಗಬೇಕು. ಜಲ್ದಿ ಅರ್ಜಿಯನ್ನು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಲಿಂಕನ್ನು ಕಳಿಸಿ. ಇಂತಹ ಮಾಹಿತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಟೇಕ್ ಕೇರ್.